Hello everyone, welcome back to my YouTube channel. I hope all are doing well. Today I am going to share one super tasty and easy recipe chicken mandi. ಬಿಗಿನರ್ಸ್ಗೂ ಕೂಡ ಪರ್ಫೆಕ್ಟ್, ಯಾರು ಕೂಡ ಮಾಡಬಹುದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ತೆಗೆದುಕೊಂಡಿರೋದು 6 ಗ್ಲಾಸ್ ರೈಸ್. ಅದಕ್ಕೆ ನಾನು 6 ಮೀಡಿಯಮ್ ಸೈಜ್ ಆನಿಯನ್ ಮತ್ತು 5 ಮೀಡಿಯಮ್ ಸೈಜ್ ಟೊಮೆಟೊವನ್ನು ಸಣ್ಣದಾಗಿ ಹಚ್ಚಿಟ್ಟುಕೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇಲ್ಲಿ ಆನಿಯನ್ ಟೊಮೆಟೊ ಹೆಚ್ಚಾಗಿ ಹಾಕಿದರೆ ಮಸಾಲ ಟೇಸ್ಟ್ ಇನ್ನೂ ಸೂಪರ್ ಆಗಿ ಬರುತ್ತದೆ. ಸೊ ಇಲ್ಲಿ ನಾನು ಚಿಕನ್ ಯಾವುದರಲ್ಲಿ ಬೇಯಿಸಲು ನಾವಿಡುತ್ತೇವೆ ನೋಡಿ, ಅದೇ ಪಾತ್ರೆಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಆ ಪಾತ್ರೆಗೆ ನಾನು ಗ್ಯಾಸನ್ನು ಆಫ್ ಮಾಡಿ, ಇಲ್ಲಿ ಗ್ಯಾಸನ್ನು ಆನ್ ಮಾಡಲಿಕ್ಕಿಲ್ಲ, ಗ್ಯಾಸನ್ನು ಆಫ್ ಮಾಡಿ ನಾನು ಕಟ್ ಮಾಡಿದಂತಹ ನೀರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಅದಕ್ಕೆ ನಾನು ಆಲ್ ಸ್ಪೈಸಸ್ ಪೌಡರನ್ನು 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಹಾಕಿದ್ದೇನೆ. ಮಂದಿ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್, ಚಿಕನ್ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ಟರ್ಮರಿಕ್ ಪೌಡರ್, ಲಿಂಬೆಹಣ್ಣಿನ ರಸ, ಸ್ವಲ್ಪ ಕರಿಮೆಣಸು, ಸ್ವಲ್ಪ ದಾಲ್ಚಿನ್ನಿ, ಸ್ವಲ್ಪ ಲವಂಗ, 3 ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಬಿರಿಯಾನಿ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಪೀಸ್ ಮ್ಯಾಗಿ ಕ್ಯೂಬ್, 1 ಟೇಬಲ್ ಸ್ಪೂನ್ ಮಿರ್ಚಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, 1 ಕಪ್ಪಷ್ಟು ಎಣ್ಣೆ ಎಲ್ಲವನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಚಿಕನನ್ನು ಹಾಕಿ ಕೈಯಿಂದ ಚೆನ್ನಾಗಿ ಚಿಕನನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಮಿನಿಮಮ್ 1 ಅವರ್ ಮ್ಯಾರಿನೇಟ್ ಮಾಡಿ. ಜಾಸ್ತಿ ನೀವು ಗಂಟೆ ಮ್ಯಾರಿನೇಟ್ ಮಾಡಿದರೂ ಕೂಡ ಮಾಡ್ಬೋದು. ಚಿಕನ್ ಟೇಸ್ಟ್ ಜಸ್ಟ್ ಆಸಮ್ ಆಗಿರುತ್ತದೆ, ತುಂಬ ಚೆನ್ನಾಗಿ ಬರುತ್ತದೆ ಜಾಸ್ತಿ ಅವರ್ ನೀವು ಮ್ಯಾರಿನೇಟ್ ಮಾಡಿ ಇಟ್ಟರೆ. ಸೊ ಇಲ್ಲಿ ನಾನು ಇದನ್ನು 1 ಅವರ್ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. 1 ಅವರ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಗ್ಯಾಸ್ ಅನ್ನು ಆನ್ ಮಾಡಿ ಮಸಾಲ ಜೊತೆಗೆ ಚಿಕನ್ ಬೇಯಿಸಲು ಸ್ಟಾರ್ಟ್ ಮಾಡೋಣ. ಚಿಕನ್ ಟೆಂಡರ್ ಆಗಿ ಮಸಾಲ ಫ್ಲೇವರ್ ಸೇರುವವರೆಗೂ ಕುಕ್ ಮಾಡಬೇಕು. ಇಲ್ಲಿ ನಾನು ಗ್ಯಾಸನ್ನು ಸ್ಪೀಡಲ್ಲಿ ಇಟ್ಟು ಸ್ವಲ್ಪ ಕುದಿ ಬಂದ ನಂತರ ಗ್ಯಾಸನ್ನು ನಾನು ಸ್ಲೋ ಮಾಡಿ ಇಟ್ಟಿದ್ದೇನೆ. ಮಸಾಲೆಯನ್ನು ಫ್ರೈ ಮಾಡಿ ನಂತರ ಇದಕ್ಕೆ ಬೇಕಾದರೆ ಚಿಕನನ್ನು ಆ್ಯಡ್ ಮಾಡಬಹುದು, ಇದು ಆಪ್ಷನಲ್. ಇಲ್ಲಿ ನಾನು ಇನ್ನೊಂದು ಕಡೆ ಮಂದಿ ರೈಸನ್ನು ಮಾಡಲು ನೀರನ್ನು ಕುದಿಯಲು ಇಟ್ಟಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ, ತುಪ್ಪವನ್ನು ಕೂಡ ಹಾಕಬಹುದು, ಇದು ಆಪ್ಷನಲ್. ನಂತರ ಎಲ್ಲ ಸ್ಪೈಸಸ್ ಐಟಮನ್ನು ಹಾಕಿ 1 ಡ್ರೈ ಲೆಮನನ್ನು ಹಾಕಿ ಅಕ್ಕಿಯನ್ನು ಹಾಕಿ ನಂತರ ಅದಕ್ಕೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ. ಇಲ್ಲಿ ಅಕ್ಕಿಯನ್ನು ಪೂರ್ತಿಯಾಗಿ ಬೇಯಿಸಬೇಡಿ, ಅರ್ಧದಷ್ಟು ಬೇಯಿಸಿದರೆ ಸಾಕಾಗುತ್ತದೆ. ಮಂದಿಗೆ ಮ್ಯಾಚ್ ಆಗುವಂತಹ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವ ಟೊಮೆಟೊ ಚಟ್ನಿಯನ್ನು ಇಲ್ಲಿ ನಾನು ಮಾಡುತ್ತಿದ್ದೇನೆ. ಇದಕ್ಕೆ ನಾನು 3 ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸಣ್ಣದಾಗಿ ತುಂಡು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3ರಷ್ಟು ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ನೀರುಳ್ಳಿ ಹಾಗೂ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ಇಲ್ಲಿ ಖಾರವನ್ನು ಚೆಕ್ ಮಾಡಿಕೊಳ್ಳಿ. ಖಾರ ಕಮ್ಮಿ ಇದೆ ಎಂದರೆ ಇನ್ನೊಂದು ಮೆಣಸಿನಕಾಯಿಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಇಲ್ಲಿ ನಮ್ಮ ಟೊಮೆಟೊ ಚಟ್ನಿ ಸಿದ್ಧವಾಗಿದೆ. ಇಲ್ಲಿ ನಾನು ಮಂದಿಗೆ ಇನ್ನೊಂದು ಕಾಂಬಿನೇಷನ್ ಆಗಿರುವಂತಹ ಮಯೋನೈಸನ್ನು ಇಲ್ಲಿ ನಾನು ಪ್ರಿಪೇರ್ ಮಾಡುತ್ತಿದ್ದೇನೆ. ಮಿಕ್ಸಿ ಜಾರಿಗೆ 2 ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ವೆನಿಗರ್ ಅಥವಾ ಲಿಂಬೆ ರಸವನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಸ್ವಲ್ಪನೇ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಅದು ತಿಕ್ ಬರುವವರೆಗೂ ಅದನ್ನು ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ಸೊ ಇಲ್ಲಿ ನೀವು ನೋಡಬಹುದು ನಮ್ಮ ರೈಸ್ ಕೂಡ ಸಿದ್ಧವಾಗಿದೆ. ಅದನ್ನು ಡ್ರೈನ್ ಮಾಡಿ ಇಟ್ಟುಕೊಳ್ಳಿ. ಇಲ್ಲಿ ಅಕ್ಕಿಯನ್ನು ಅರ್ಧದಷ್ಟು ಬೇಯಿಸಿದರೆ ಸಾಕಾಗುತ್ತದೆ. ಇಲ್ಲಿ ಇನ್ನೊಂದು ಕಡೆ ನಮ್ಮ ಮಸಾಲ ಚಿಕನ್ ಕೂಡ ರೆಡಿಯಾಗಿದೆ. ಇಲ್ಲಿ ನಾನು ಸ್ವಲ್ಪ ಮಸಾಲೆಯನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಟುಕೊಂಡಿದ್ದೇನೆ. ನಂತರ ಫೈನಲ್ ಲೇಯರನ್ನು ಮಾಡಿ ಮಸಾಲೆಗೆ ಅಕ್ಕಿಯನ್ನು ಹಾಕಿ ನಂತರ ಅದರ ಮೇಲೆ ಚಿಕನನ್ನು ಇಟ್ಟು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಧ್ಯದಲ್ಲಿ ಡೆಕೋರೇಷನ್ಗಾಗಿ 3 ಮೆಣಸಿನಕಾಯಿಯನ್ನು ಇಟ್ಟಿದ್ದೇನೆ. ಫುಡ್ ಕಲರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬಹುದು. ತುಪ್ಪ ಇಷ್ಟವಿರುವವರು ತುಪ್ಪವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬಹುದು. ಟ್ರಸ್ಟ್ ಮೀ, ಇಟ್ಸ್ ಸೂಪರ್ ಟೇಸ್ಟಿ ಹಾಗೂ ತುಂಬಾ ಈಸಿಯಾಗಿರುವಂತಹ ಮೆಥಡ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಬಿಗಿನರ್ಸ್ಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ
ಹೇಗಾಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಲೇಯರ್ ಇದೆ ಎಂದು. ಇದರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತದೆ. ಫೈನಲ್ ಆಗಿ ಇಲ್ಲಿ ನಾನು ತೆಂಗಿನಕಾಯಿಯ ಸಿಪ್ಪೆಯನ್ನು ಬೆಂಕಿಯಲ್ಲಿ ಸುಟ್ಟಿದ್ದೇನೆ. ತೆಂಗಿನಕಾಯಿ ಸಿಪ್ಪೆ ಅಥವಾ ಚಾರ್ಕೋಲನ್ನು ಕೂಡ ಇಲ್ಲಿ ಬಳಸಬಹುದು. ಸುಟ್ಟಂತಹ ತೆಂಗಿನಕಾಯಿ ಸಿಪ್ಪೆಯನ್ನು ಮಧ್ಯಭಾಗದಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಬೇಕು. 5ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ದಮ್ ಬರಲು ಇಟ್ಟರೆ ಸಾಕಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ, ಬಿಗಿನರ್ಸ್ಗೂ ಕೂಡ ಸೂಪರ್ ಸಿಂಪಲ್, ಟೇಸ್ಟ್ ಮಾತ್ರ ಇದು ರೆಸ್ಟೋರೆಂಟ್ ಸ್ಟೈಲ್. ಒಮ್ಮೆ ಟ್ರೈ ಮಾಡಿದರೆ ನಿಮ್ಮ ಮನೆಯವರಿಂದ ರಿಪೀಟ್ ಆರ್ಡರ್ ಖಂಡಿತ ಬರ್ತದೆ. ವಿಡಿಯೋ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಯುನಿಕ್ ಫುಡ್ ಹ್ಯಾಕ್ಸ್ ಮತ್ತು ಟೇಸ್ಟಿ ರೆಸಿಪಿ ನೋಡೋಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ಪೆಷಲ್ ರೆಸಿಪಿ ಜೊತೆ ಬರುತ್ತೇನೆ, ಅದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.